ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಗುರುಜಿ. ಇವತ್ತಿನ ವಿಷಯ 2026 ಜೂನ್ ತಿಂಗಳ ಭವಿಷ್ಯ. ಅದರಲ್ಲಿ ಕನ್ಯಾ ರಾಶಿಯ ಗ್ರಹಗತಿಗಳು ಹೇಗಿರುತ್ತೆ, ಫಲಾನುಫಲ ಹೇಗಿರುತ್ತೆ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಮೊದಲನೇದಾಗಿ ಗ್ರಹಗತಿಗಳು ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಗುರು ಗ್ರಹ ಜೂನ್ 2ರಿಂದ 11ನೇ ಮನೆಯಲ್ಲಿ ಉಚ್ಚನಾಗಿ ಸಂಚರಿಸೋದ್ರಿಂದ ಇದು ಆದಾಯ ವೃದ್ಧಿ ಮತ್ತು ಯಶಸ್ಸನ್ನು ನೀಡ್ತಾ ಹೋಗ್ತಾನೆ. ಮತ್ತು ಶನಿ ಸಪ್ತಮದಲ್ಲಿ ಇರೋದ್ರಿಂದ ಜಂಟಿ ಕೆಲಸಗಳಲ್ಲಿ ಶಿಸ್ತು ಮತ್ತು ಜವಾಬ್ದಾರಿ ಬಹಳ ಅಗತ್ಯವಾಗಿರುತ್ತೆ. ರಾಹು 6ನೇ ಮನೆಯಲ್ಲಿ ಬಲಿಷ್ಠನಾಗಿರೋದ್ರಿಂದ ಶತ್ರುಗಳ ಮೇಲೆ ಜಯ ಸಿಗ್ತಾ ಹೋಗುತ್ತೆ ಮತ್ತು ಧೈರ್ಯ ಹೆಚ್ಚಾಗ್ತಾ ಹೋಗುತ್ತೆ. ಕೇತು 12ನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಫಲಾನುಫಲ ಹೇಗಿರುತ್ತೆ ಅಂತ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಉದ್ಯೋಗದಲ್ಲಿ ಹೊಸ ಮತ್ತು ಅತ್ಯುತ್ತಮ ಅವಕಾಶಗಳು ತಾವಾಗಿ ಹುಡ್ಕೊಂಡು ಬರ್ತಾ ಹೋಗುತ್ತೆ. ನಿಮಗೆ ನೀವು ಮಾಡುವಂಥ ಕೆಲಸದಲ್ಲಿ ಶ್ರದ್ಧೆ ಭಕ್ತಿ ಎಲ್ಲನೂ ಇದ್ದರೆ ಎಲ್ಲ ಕೆಲಸಗಳು ನಿಮ್ಮ ಹತ್ರನೇ ಬರ್ತಾ ಹೋಗುತ್ತೆ. ಎಲ್ಲ ರೀತಿ ಪ್ರಶಂಸೆ ಸಿಗ್ತಾ ಹೋಗುತ್ತೆ, ಎಲ್ಲ ರೀತಿ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತು ಸ್ಥಳ ಬದಲಾವಣೆ ಆಗುವಂಥ ಚಾನ್ಸಸ್ಗಳು ತುಂಬಾ ಇದೆ. ಅಪೇಕ್ಷೆ ಪಡ್ತಾ ಇರ್ತೀರಾ, ಇಷ್ಟು ದಿನ ಆಗ್ತಾ ಇರಲ್ಲ, ನಿಮಗೆ ಕೆಲಸದಲ್ಲಿ ಬದಲಾವಣೆಗಳು ಆಗ್ತಾ ಹೋಗುತ್ತೆ. ಮತ್ತು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಮೇಲಧಿಕಾರಿಗಳಿಂದ ಆಗಿರ್ಬೋದು ಮತ್ತು ನಿಮ್ಮ ಜೊತೆ ಕೆಲಸ ಮಾಡುವ ಸಹೋದ್ಯೋಗಿಗಳಿಂದ ಆಗಿರ್ಬೋದು ಒಳ್ಳೆಯ ಮನ್ನಣೆ ಸಿಗ್ತಾ ಹೋಗುತ್ತೆ ನಿಮಗೆ ಉದ್ಯೋಗದಲ್ಲಿ. ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ನೋಡ್ತಾ ಹೋದರೆ ವ್ಯಾಪಾರ ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಲಾಭ ಪಡೆಯುವಂಥ ಚಾನ್ಸ್ಗಳು ತುಂಬಾ ಇದೆ ಜೂನ್ ತಿಂಗಳಲ್ಲಿ. ಯಾಕಪ್ಪ ಅಂತಂದರೆ ಆರ್ಥಿಕ ಸುಧಾರಣೆಗಳು ಭಾಳನೇ ನಿಮಗೆ ಕಂಡು ಬರ್ತಾ ಹೋಗುತ್ತೆ ಮತ್ತು ನಿಮಗೆ ಎಲ್ಲ ಕಡೆಯಿಂದನೂ ಲಾಭದಾಯಕ ಆಗುವಂಥ ಚಾನ್ಸ್ಗಳು ತುಂಬಾ ಇದೆ. ಹೊಸ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಾಗಿರ್ಬೋದು ಅಥವಾ ವ್ಯಾಪಾರವನ್ನು ವಿಸ್ತರಣೆ ಮಾಡೋಕ್ಕಾಗಿರ್ಬೋದು, ಇದು ಒಳ್ಳೆಯ ಸಮಯ ಅಂತ ಹೇಳಬಹುದು. ಇದರಿಂದ ನಿಮಗೆ ಹಣಕಾಸಿನ ಅರಿವು ತುಂಬಾ ಹರಿತಾ ಬರುತ್ತೆ. ಮತ್ತು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಏನು ಮಾಡ್ತಾ ಹೋಗ್ತೀರಾ, ಇಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಭಾಳ ಮುಖ್ಯ, ಇಬ್ಬರ ಮಧ್ಯೆ ಒಳ್ಳೆಯ ವ್ಯವಹಾರಗಳು ಭಾಳ ಮುಖ್ಯ. ಇದರಿಂದ ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಶಿಕ್ಷಣ ವಿಚಾರದಲ್ಲಿ ನೋಡ್ತಾ ಹೋದರೆ ವಿದ್ಯಾರ್ಥಿಗಳಿಗೆ ತಮ್ಮ ಕನಸುಗಳನ್ನು ನನಸಾಗುವಂಥ ಚಾನ್ಸ್ಗಳು ತುಂಬಾ ಇದೆ ಈ ತಿಂಗಳಲ್ಲಿ. ಇದರಿಂದ ಇವರಿಗೆ ಕೌಶಲ್ಯ ಆಗಿರ್ಬೋದು, ಆಧಾರಿತ ಮತ್ತು ಉನ್ನತ ಶಿಕ್ಷಣದಲ್ಲಾಗಿರ್ಬೋದು, ಅಧ್ಯಯನದಲ್ಲಾಗಿರ್ಬೋದು ಉತ್ತಮ ಸಾಧನೆ ಮಾಡುವಂಥ ಚಾನ್ಸ್ಗಳು ತುಂಬಾ ಬರ್ತಾ ಹೋಗುತ್ತೆ ವಿದ್ಯಾರ್ಥಿಗಳಿಗೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇವರಿಗೆ ಯಶಸ್ಸು ಸಿಗ್ತಾ ಹೋಗುತ್ತೆ. ಇದರ ಜೊತೆಗೆ ಶಿಕ್ಷಕರ ಮಾರ್ಗದರ್ಶನದಿಂದ ನೀವು ಮುಂದಕ್ಕೆ ಹೋದಷ್ಟು ನಿಮಗೆ ಎಲ್ಲ ರೀತಿಯಿಂದನೂ ಒಳ್ಳೆಯ ಫಲಿತಾಂಶ, ಒಳ್ಳೆಯ ಮಾರ್ಗದರ್ಶನ, ಒಳ್ಳೆಯ ಯಶಸ್ಸು ನಿಮ್ಮದಾಗ್ತಾ ಹೋಗುತ್ತೆ. ಮತ್ತು ಆರೋಗ್ಯ ವಿಚಾರದಲ್ಲಿ ನೋಡ್ತಾ ಹೋದರೆ 6ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಆರೋಗ್ಯವು ತುಂಬ ಉತ್ತಮವಾಗಿರುತ್ತೆ ಮತ್ತು ರೋಗ ನಿರೋಧಕ ಶಕ್ತಿಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ನಿಮಗೆ. ಮತ್ತು ಶನಿಯ ದೃಷ್ಟಿಯಿಂದ ದೇಹದಲ್ಲಿ ಸಣ್ಣ ಪುಟ್ಟ ಆಲಸ್ಯತನ ಮತ್ತು ಆಯಾಸತನ ಕಾಣಿಸಿಕೊಳ್ತಾ ಹೋಗ್ಬೋದು. ಸ್ವಲ್ಪ ಜಾಗೃತಿಯಿಂದ ಇರಬೇಕಾಗುತ್ತೆ. ಮತ್ತು ಇದರ ಜೊತೆಗೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಬಾರದಂತೆ ನೀವು ಆಹಾರದ ಕಡೆ ಭಾಳ ಗಮನ ಹರಿಸ್ತಾ ಹೋಗಬೇಕು. ಇದರಿಂದ ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ರೈತರ ಬಗ್ಗೆ ನೋಡ್ತಾ ಹೋದರೆ ಭಾಳನೇ ಲಾಭದಾಯಕ ತರುವಂಥ ಕೃಷಿಕರಿಗೆ ಭಾಳನೇ ಉನ್ನತ ಸ್ಥಾನಕ್ಕೆ ಹೋಗುವಂಥ ಚಾನ್ಸಸ್ಗಳು ತುಂಬಾ ಇದೆ ಜೂನ್ ತಿಂಗಳಲ್ಲಿ. ಇದರಿಗೆ ಲಾಭ ಹೆಂಗಿರುತ್ತಪ್ಪ ಅಂದರೆ ಭಾಳ ಉತ್ತಮ ಸ್ಥಾನ ಮತ್ತು ಸಮಾಧಾನಕರವಾಗಿರುತ್ತೆ ಇವರಿಗೆ. ಇವರು ಬೆಳೆಗಳಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗ್ತಾ ಹೋಗುತ್ತೆ. ಮತ್ತು ಇದರ ಜೊತೆಗೆ ಹಳೆಯ ಸಾಲಗಳೆಲ್ಲ ತೀರ್ತಾ ಹೋಗುತ್ತೆ ಇವರಿಗೆ. ಇಷ್ಟು ದಿನ ಏನು ಸಾಲ ತೀರಿಲ್ಲ ಅಂತ ನೀವು ಅಪೇಕ್ಷೆ ಪಡ್ತಾ ಇರ್ತೀರಾ, ಈ ತಿಂಗಳಲ್ಲಿ ನಿಮಗೆ ಎಲ್ಲ ರೀತಿಯಿಂದನೂ ಸಾಲ ತೀರುತ್ತೆ. ಮತ್ತು ಹಣದ ಅರಿವು ಕೂಡ ತುಂಬ ಚೆನ್ನಾಗಿ ಬರ್ತಾ ಹೋಗುತ್ತೆ. ಬೆಳೆದಿರುವಂಥ ಬೆಳೆಗೆ ಒಳ್ಳೆಯ ಬೆಲೆ ಸಿಗ್ತಾ ಹೋಗುತ್ತೆ. ಇವರಿಗೆ ನಷ್ಟಕ್ಕಿಂತ ಲಾಭನೇ ಸ್ವಲ್ಪ ಜಾಸ್ತಿ ಇದೆ ಈ ತಿಂಗಳಲ್ಲಿ. ಮತ್ತು ಇದರ ಜೊತೆಗೆ ಹೊಸ ಭೂಮಿ ಅಥವಾ ಕೃಷಿ ಉಪಕರಣಗಳನ್ನು ಖರೀದಿ ಮಾಡುವ ಆಲೋಚನೆ ಕೂಡ ಮಾಡ್ತಾ ಹೋಗ್ತೀರಾ. ಇದರಿಂದ ನೀವು ಏನೇ ಮಾಡಿದ್ರೂ ಸಹಿತ ನಿಮಗೆ ಲಾಭ ಬರುವಂಥ ಚಾನ್ಸ್ಗಳು ತುಂಬಾ ಇದೆ. ಮತ್ತು ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡ್ತಾ ಹೋದರೆ ಪ್ರೇಮಿಗಳ ನಡುವೆ ಪರಸ್ಪರ ಪ್ರೀತಿ, ವಿಶ್ವಾಸ, ಬಾಂಧವ್ಯ, ನಂಬಿಕೆ ಭಾಳ ಗಟ್ಟಿ ಆಗ್ತಾ ಹೋಗುತ್ತೆ. ಇದರಿಂದ ನಿಮ್ಮ ಮುಂದಿನ ಜೀವನ ಎಲ್ಲ ರೀತಿ ಒಳ್ಳೆಯದಾಗ್ತಾ ಬರುತ್ತೆ. ನೀವು ಏನೇ ಒಂದು ಅನುಮಾನಾಸ್ಪದ ವಿಚಾರಗಳು ಇದ್ದರೂ ಸಹಿತ ಜೊತೆಯಲ್ಲೇ ಕೂತು ಮಾತನಾಡೋದ್ರಿಂದ ಇಬ್ಬರ ಮಧ್ಯೆ ಇನ್ನಷ್ಟು ಗಟ್ಟಿತನ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಇಷ್ಟು ದಿನ ಏನು ಪ್ರೇಮಿಗಳು ದೂರವಾಗಿರ್ತೀರ, ಇಬ್ಬರ ಮಧ್ಯೆ ಬಿರುಕು ಆಗಿರುತ್ತೆ, ಬ್ರೇಕಪ್ ಆಗಿರುತ್ತೆ.
ಮತ್ತು ಈ ತಿಂಗಳಲ್ಲಿ ಇಬ್ಬರು ಕೂಡ ಕೂಡುವಂಥ ಚಾನ್ಸ್ಗಳು ತುಂಬಾ ಇದೆ. ಇದನ್ನು ಮೂರನೇ ವೀಳೋ ವ್ಯಕ್ತಿ ಕಡೆಯಿಂದನೇ ಆಗ್ತಾ ಹೋಗುತ್ತೆ ಇದೆಲ್ಲ, ಇಬ್ಬರು ಕೂಡುವಂಥದ್ದು. ಮತ್ತು ಮದುವೆ ವಿಚಾರದಲ್ಲಿ ನೋಡ್ತಾ ಹೋದರೆ ಈ ತಿಂಗಳಲ್ಲಿ ಮದುವೆಯ ಬಲ ತುಂಬಾ ಕೂಡಿ ಬರ್ತಾ ಹೋಗುತ್ತೆ. ಇವರಿಗೆ ಕಂಕಣ ಭಾಗ್ಯನೂ ಕೂಡಿ ಬರ್ತಾ ಹೋಗುತ್ತೆ. ಎಲ್ಲ ರೀತಿ ಒಳ್ಳೆಯ ಸಂಬಂಧಗಳು ಹುಡುಕಿಕೊಂಡು ಇವ್ರ ಹತ್ರ ಬರ್ತಾ ಹೋಗುತ್ತೆ. ಮತ್ತು ಮದುವೆ ಆದವರ ವಿಚಾರದಲ್ಲಿ ನೋಡ್ತಾ ಹೋದರೆ ಇಬ್ಬರ ಮಧ್ಯೆ ಬಾಂಧವ್ಯತನ ತುಂಬಾ ಕೂಡಿ ಬರ್ತಾ ಹೋಗುತ್ತೆ. ಮದುವೆಯಲ್ಲಿ ಏನು ಅಡೆತಡೆಗಳು ಇದ್ದರೂ ಎಲ್ಲ ರೀತಿ ನಿವಾರಣೆ ಆಗ್ತಾ ಹೋಗುತ್ತೆ. ಮತ್ತು ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಹೋದರೆ ಹಳೆಯ ಬಾಕಿ ಹಣ ನಿಮ್ಮ ಕೈ ಸೇರ್ತಾ ಹೋಗುತ್ತೆ. ಈ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ನೀವು ಹಳೆಯ ಬಾಕಿ ಏನಿರುತ್ತೆ, ಪೆಂಡಿಂಗ್ ಉಳಿದಿರುತ್ತೆ ಅಮೌಂಟ್ಗಳೆಲ್ಲ ಈ ತಿಂಗಳಲ್ಲಿ ನಿಮ್ಮ ಕೈ ಸೇರ್ತಾ ಹೋಗುತ್ತೆ. ಮತ್ತು ಧಾರ್ಮಿಕ ಕಾರ್ಯಗಳಿಗೆ ಹಣದ ಖರ್ಚು ಭಾಳನೇ ಆಗ್ತಾ ಹೋಗುತ್ತೆ. ಸ್ವಲ್ಪ ಖರ್ಚನ್ನು ನಿಯಮಿತವಾಗಿ ಬಳಸ್ತಾ ಹೋಗಿ, ನಿಮಗೆ ಎಲ್ಲ ರೀತಿಯಿಂದನೂ ಒಳ್ಳೆಯದಾಗ್ತಾ ಹೋಗುತ್ತೆ. ಇದೆಲ್ಲ ಬಿಟ್ಟು ನಿಮ್ಮ ಮನೆಯಲ್ಲೇನಾದರೂ ಸಮಸ್ಯೆಗಳು ಕಾಡ್ತಾ ಇದೆಯಾ, ಹಣಕಾಸಿನ ತೊಂದರೆ ಆಗ್ತಾ ಇದೆಯಾ, ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇದೆಯಾ, ಗೊಂದಲಗಳು ಆಗ್ತಾ ಇದೆಯಾ, ಪ್ರತಿ ಶುಕ್ರವಾರ ಲಕ್ಷ್ಮಿ ಆರಾಧನೆಯನ್ನು ಮಾಡಿ ಅವರ ದರ್ಶನವನ್ನು ಪಡೆಯಿರಿ. ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಇನ್ನು ಇದಕ್ಕಿಂತ ಬಿಗಿಲಾದದ್ದು ನಿಮ್ಮಲ್ಲಿ ಸಮಸ್ಯೆಗಳು, ಕಿರಿಕಿರಿಗಳು, ಗುಪ್ತ ಸಮಸ್ಯೆಗಳು ಏನಾದ್ರು ಕಾಡ್ತಾ ಇದ್ದರೆ ಒಮ್ಮೆ ನಮ್ಮನ್ನು ಸಂಪರ್ಕಿಸಿ.